ಇಂದು ಮೇಲ್ಮನೆಯಲ್ಲಿ ಹೈ ವೋಲ್ಟೇಜ್ ಹೋರಾಟ. ಪ್ರಧಾನಿಯನ್ನ ದೇಶದ್ರೋಹಿ ಎಂದಿದ್ದ ನಜೀರ್ ಅಹಮದ್ ಕಾಂಗ್ರೆಸ್ ಸದಸ್ಯನನ್ನ ವಜಾಗೊಳಿಸುವಂತೆ ಬಿಜೆಪಿ ಪಟ್ಟು ಹಿಡಿಯಲಿದೆ. ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯಕ್ಕೆ ಸಿಎಂ ಉತ್ತರ. ಸಿಎಂ ಎದುರೇ ಪ್ರಧಾನಿಯನ್ನ ದೇಶದ್ರೋಹಿ ಎಂದಿದ್ದ ನಜೀರ್ ದೇಶವನ್ನ ಅದಾನಿ ಅಂಬಾನಿಗಳಿಗೆ ಮಾರಿದ್ದಾರೆ ಅಂತ ನಜೀರ್ ಹೇಳಿದರು. ಇವರು ಕ್ಷಮೆ ಕೇಳಲೇಬೇಕು ಅಂತ ಒತ್ತಡ ಹೇರಿ ಧರಣಿಗೆ ಮುಂದಾಗಿದ್ರು ಬಿಜೆಪಿಗರು. ಆದರೆ ಬಿಜೆಪಿ ಆಗ್ರಹಕ್ಕೆ ಬಗ್ಗದ ನಜೀರ್ ಅಹಮದ್ ಅಮಾನತಿಗೆ ಪಟ್ಟು ಹಿಡಿದಿರುವಂಥದ್ದು ಬಿಜೆಪಿ. ನಿನ್ನೆಯ ಧರಣಿಯನ್ನು ಮುಂದುವರಿಸುವುದಕ್ಕೆ ನಿರ್ಧರಿಸಿದ್ದಾರೆ ಬಿಜೆಪಿಗರು. ಸಭಾಪತಿಗಳಿಗೂ ಕೂಡ ದೂರನ್ನು ನೀಡಿ ಕ್ರಮಕ್ಕೆ ಆಗ್ರಹಿಸಿರುವಂಥದ್ದು ಬಿಜೆಪಿ. ಇವ್ರ ವಿರುದ್ಧ ಆಕ್ಷನ್ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ವಿಚಾರ ಗದ್ದಲ ಕೋಲಾಹಲಕ್ಕೆ ಕಾರಣ ಆಗಬಹುದು. ಇವರು ಕ್ಷಮೆ ಕೇಳಲೇಬೇಕು, ಅವರನ್ನ ಇಲ್ಲಿಂದ ಅಮಾನತು ಮಾಡಲೇಬೇಕು ಅಂತ ಕೇಳ್ಕೊಳ್ತಾ ಇರೋದು. ಹಾಗಾಗಿ ಇವತ್ತು ಮೇಲ್ಮನೆಯಲ್ಲಿ ಹೈ ವೋಲ್ಟೇಜ್ ಹೋರಾಟ ಅಂತೂ ಇರುತ್ತೆ. ಪ್ರಧಾನಿಯನ್ನ ದೇಶದ್ರೋಹಿ ಅಂತ ನಜೀರ್ ಅಹಮದ್ ಹೇಳ್ತಾರೆ. ಸೊ ಇದನ್ನ ವಿರೋಧಿಸಿ ಕ್ಷಮೆ ಕೇಳಲೇಬೇಕು. ಈ ಥರ ಯಾಕೆ ಹೇಳಿದ್ರು? ಇದು ಗೌರವ ತರುವಂಥ ವಿಚಾರ ಅಲ್ಲ. ಇವರು ಕ್ಷಮೆ ಕೇಳಬೇಕು ಅಂತ ಧರಣಿಯನ್ನು ಕೂತಿದ್ದು. ನಿನ್ನೆನೆ ಬಿಜೆಪಿಗರು ಧರಣಿ ಕೂತಿದ್ರು. ಇವತ್ತು ಅದನ್ನು ಮುಂದುವರಿಸ್ತಾರೆ. ಹಾಗಾಗಿ ಈ ವಿಚಾರ ಇವತ್ತು ಮತ್ತಷ್ಟು ಗದ್ದಲ ಕೋಲಾಹಲಕ್ಕೆ ಕಾರಣ ಆಗಬಹುದು. ನಜೀರ್ ಅಹಮದ್ ಕ್ಷಮೆಯನ್ನ ಕೇಳಲೇಬೇಕು ಅಂತ ಬಿಜೆಪಿಗರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲ ಇವರನ್ನ ವಜಾಗೊಳಿಸಿ ಅನ್ನುವಂಥ ಆಗ್ರಹವನ್ನ ಮಾಡಲಾಗಿದೆ. ಇದನ್ನೇ ಇವತ್ತು ಮುಂದುವರಿಸ್ತಾರೆ, ಬಿಗಿಪಟ್ಟು ಹಿಡಿತಾರೆ. ಧರಣಿಯನ್ನ ಇವತ್ತು ಕೂಡ ಮುಂದುವರಿಸೋದಕ್ಕೆ ಬಿಜೆಪಿಗರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಬ್ಬ ಪ್ರಧಾನಿಯನ್ನ ದೇಶದ್ರೋಹಿ ಅಂತ ಯಾಕೆ ಕೇಳಬೇಕಾಗಿತ್ತು? ಇದು ಗೌರವ ಸಲ್ಲತ್ತಾ? ಇದು ಗೌರವ ಕೊಡುವಂಥ ಕೆಲಸನ? ಇದು ಅಲ್ಲ. ಹಾಗಾಗಿ ಅವರು ಕ್ಷಮೆ ಕೇಳಲೇಬೇಕು, ಇಲ್ಲ ಅವರನ್ನ ವಜಾ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಈ ವಿಚಾರ ಮತ್ತಷ್ಟು ಸದ್ದನ್ನ ಮಾಡಬಹುದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಇವತ್ತು ಮೇಲ್ಮನೆಯಲ್ಲಿ ಹೈ ವೋಲ್ಟೇಜ್ ಹೋರಾಟಕ್ಕೆ ಕಾರಣವಾಗಬಹುದಾ ನಜೀರ್ ಅಹಮದ್ ಅವರ ಸ್ಟೇಟ್ಮೆಂಟ್? ನೀತಿ ಕಾಂಗ್ರೆಸ್ನ ಶಾಸಕ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿರುವ ನಜೀರ್ ಅಹಮದ್ ರವರು ನಿನ್ನೆ ಮೇಲ್ಮನೆಯಲ್ಲಿ ಕೊಟ್ಟ ಹೇಳಿಕೆಯೊಂದು ಪರಿಷತ್ತಿನ ಸದನವನ್ನ ಇವತ್ತು ಮುಂದೂಡುವಂತ ಸಾಧ್ಯತೆಗಳನ್ನು ಹುಟ್ಟುಹಾಕಿದೆ. ಪ್ರಧಾನಿ ಮೋದಿಯವರ ವಿಚಾರವಾಗಿ ಅವಹೇಳನಕಾರಿಯಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋದಿಯವರನ್ನ ದೇಶದ್ರೋಹಿ ಅಂತ ಕರೆದಿದ್ದಾರೆ ಅನ್ನುವ ಆರೋಪವನ್ನ ಬಿಜೆಪಿ ಮಾಡಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಸಭಾಪತಿಯವರಿಗೆ ದೂರಿನ ಮುಖಾಂತರ ಸಲ್ಲಿಸಿರುವಂತಹ ತಂಡ ಇವತ್ತು ಅವರನ್ನ ಸದನದಿಂದ ಹೊರ ಹಾಕುವಂತೆ ಅಥವಾ ಅಮಾನತು ಮಾಡುವಂತೆ ಒತ್ತಾಯವನ್ನು ಹೇರಲಿದೆ. ಈ ಪ್ರಕ್ರಿಯೆಗೋಸ್ಕರ ಹೋರಾಟಕ್ಕೆ ಮುಂದುವರಿಸುವಂತ ಯೋಚನೆಯನ್ನ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇತ್ತ ಪಕ್ಷದ ಪ್ರಮುಖರು ಕೂಡ ಈ ಅಂದ್ರೆ ಪ್ರಧಾನಿಗಳಿಗೆ ಆಗಿರೋ ಅಪಮಾನದ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಸಮರ್ಥನೆಯನ್ನ ಮಾಡಬೇಡಿ, ಕ್ಷಮಾಪಣೆ ಕೇಳಿದ್ರು ಕೂಡ ಅವಕಾಶವನ್ನ ಮಾಡಿಕೊಡಬೇಡಿ. ದೇಶದ ಪ್ರಮುಖ ವ್ಯಕ್ತಿಗೆ ಈ ರೀತಿ ಅಗೌರವ ತರುವಂತ ಕಾರ್ಯವನ್ನು ಕಾಂಗ್ರೆಸ್ ಮಾಡ್ತಿರೋದ್ರಿಂದ ಅದರ ವಿರುದ್ಧ ಹೋರಾಟ ಆಗಬೇಕು. ಆ ಸಂದೇಶ ಸ್ಪಷ್ಟವಾಗಿ ದೇಶಕ್ಕೆ ತಲುಪಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ನಜೀರ್ ಅಹಮದ್ ಅವರ ವಿಚಾರದಲ್ಲಿ ಬಹುದೊಡ್ಡ ಹೋರಾಟವನ್ನ ಧರಣಿಯನ್ನ ಮಾಡಿ ಆ ಮುಖಾಂತರ ಅವರನ್ನ ಅಮಾನತು ಮಾಡುವವರೆಗೂ ಕೂಡ ಹೋರಾಟವನ್ನು ಮಾಡಬೇಕು ಅಂತ ಬಿಜೆಪಿ ನಿರ್ಧಾರ ಮಾಡಿಕೊಂಡಿದೆ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಆಗಿರುವಂತಹ ಈ ಘಟನೆ ಕಾರಣದಿಂದಾಗಿ ಇದಕ್ಕೆ ಪ್ರತಿಕಾರವನ್ನ ಅಥವಾ ತಕ್ಕ ಪ್ರತಿಕ್ರಿಯೆಯನ್ನ ಪಡಿಬೇಕು ಅನ್ನುವಂತ ಯೋಚನೆಯನ್ನ ಬಿಜೆಪಿ ಮಾಡ್ಕೊಳ್ತಿದೆ. ಹೀಗಾಗಿ ಇವತ್ತು ಅವರ ಧರಣಿ ಮುಂದುವರಿಯಲಿದೆ. ಸಭಾಪತಿಗಳ ನಿರ್ಧಾರದ ಮೇಲೆ ಇವತ್ತಿನ ಕಾರ್ಯಕಲಾಪ ಸಾಗುತ್ತೋ ಇಲ್ಲ ಅನ್ನುವಂತಹ ನಿರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗೆ.